ಶಿವಮೊಗ್ಗದ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿಗೆ ನಿರ್ಮಿಸುತ್ತಿರುವ ಹಸಿರು ಮಕ್ಕಿ ಸೇತುವೆ ನಿಧಾನಗತಿಯಲ್ಲಿ ಕಾಮಗಾರಿ ನಡೀತಾ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತಾಗಿ ಒಂದು ವರದಿ ಎಲ್ಲಿದೆ ನೋಡಿ. ನಾನೀಗಿರುವಂತ ಸ್ಥಳ ಏನಿದೆ ಆ ಹಸಿರು ಮಕ್ಕಿ ಏನು ಸೇತುವೆ ನಿರ್ಮಾಣ ಆಗ್ತಿದೆ ಆ ಸ್ಥಳದ ಬಳಿ ಇದ್ದೇನೆ. ಸುಮಾರು 115 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಆದಂತಹ ಸೇತುವೆ ಈಗ 125 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ. ಸುಮಾರು 8 ವರ್ಷಗಳಿಂದ ತುಂಬಾ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಈ ಕಾಮಗಾರಿ ಸಾಗ್ತಾ ಇರುವಂತದ್ದು. ಶಿವಮೊಗ್ಗ ಸೇರಿದಂತೆ ಕೊಲ್ಲೂರು ಭಾಗ ಆಗಿರಬಹುದು, ಜೊತೆಗೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಜಿಲ್ಲೆಗಳಿಗೆ ಈ ಸಂಪರ್ಕ ಸೇತುವೆ ಆಗಿತ್ತು. ಭಟ್ಕಳ ಹೋಗಕ್ಕೆ, ಜೊತೆಗೆ ಉತ್ತರ ಕನ್ನಡ ಭಾಗಕ್ಕೂ ಈ ಸೇತುವೆ ಸಾಕಷ್ಟು ಅನುಕೂಲವಾಗುವಂತದ್ದು. ಆದ್ರೆ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ, ಜೊತೆಗೆ ರಾಜಕೀಯ ನಾಯಕರ ಕೆಸರಾಟದ ಮಧ್ಯೆ ಈ ಸೇತುವೆ ಆಮಗತಿಯಲ್ಲಿ ಸಾಗ್ತಾ ಹೋಗ್ತಿರುವಂತದ್ದು ಎನ್ನುವ ನಿಟ್ಟಿನಲ್ಲಿ ಈ ಭಾಗದ ಜನರು ಪ್ರತಿ ವರ್ಷವೂ ಬೇಡಿಕೆಯನ್ನ ಇಡ್ತಾರೆ. ಹಾಗಾಗಿ ತ್ವರಿತಗತಿಯಲ್ಲಿ ಹಸಿರುಮಕ್ಕಿ ಸೇತುವೆಯನ್ನ ಮುಗಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗ್ಲಿ, ಈ ಭಾಗದ ಅನೇಕ ದಿನದ ಬೇಡಿಕೆಯನ್ನ ಈಡೇರಿಸಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ. ಶಿವಮೊಗ್ಗದ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿಗೆ ನಿರ್ಮಿಸುತ್ತಿರುವ ಹಸಿರು ಮಕ್ಕಿ ಸೇತುವೆ ನಿಧಾನಗತಿಯಲ್ಲಿ ಕಾಮಗಾರಿ ನಡೀತಾ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತಾಗಿ ಒಂದು ವರದಿ ಎಲ್ಲಿದೆ ನೋಡಿ. ನಾನೀಗಿರುವಂತ ಸ್ಥಳ ಏನಿದೆ ಆ ಹಸಿರು ಮಕ್ಕಿ ಏನು ಸೇತುವೆ ನಿರ್ಮಾಣ ಆಗ್ತಿದೆ ಆ ಸ್ಥಳದ ಬಳಿ ಇದ್ದೇನೆ. ಸುಮಾರು 115 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಆದಂತಹ ಸೇತುವೆ ಈಗ 125 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ. ಸುಮಾರು 8 ವರ್ಷಗಳಿಂದ ತುಂಬಾ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಈ ಕಾಮಗಾರಿ ಸಾಗ್ತಾ ಇರುವಂತದ್ದು. ಶಿವಮೊಗ್ಗ ಸೇರಿದಂತೆ ಕೊಲ್ಲೂರು ಭಾಗ ಆಗಿರಬಹುದು, ಜೊತೆಗೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಜಿಲ್ಲೆಗಳಿಗೆ ಈ ಸಂಪರ್ಕ ಸೇತುವೆ ಆಗಿತ್ತು. ಭಟ್ಕಳ ಹೋಗಕ್ಕೆ, ಜೊತೆಗೆ ಉತ್ತರ ಕನ್ನಡ ಭಾಗಕ್ಕೂ ಈ ಸೇತುವೆ ಸಾಕಷ್ಟು ಅನುಕೂಲವಾಗುವಂತದ್ದು. ಆದ್ರೆ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ, ಜೊತೆಗೆ ರಾಜಕೀಯ ನಾಯಕರ ಕೆಸರಾಟದ ಮಧ್ಯೆ ಈ ಸೇತುವೆ ಆಮಗತಿಯಲ್ಲಿ ಸಾಗ್ತಾ ಹೋಗ್ತಿರುವಂತದ್ದು ಎನ್ನುವ ನಿಟ್ಟಿನಲ್ಲಿ ಈ ಭಾಗದ ಜನರು ಪ್ರತಿ ವರ್ಷವೂ ಬೇಡಿಕೆಯನ್ನ ಇಡ್ತಾರೆ. ಹಾಗಾಗಿ ತ್ವರಿತಗತಿಯಲ್ಲಿ ಹಸಿರುಮಕ್ಕಿ ಸೇತುವೆಯನ್ನ ಮುಗಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗ್ಲಿ, ಈ ಭಾಗದ ಅನೇಕ ದಿನದ ಬೇಡಿಕೆಯನ್ನ ಈಡೇರಿಸಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ. ಶಿವಮೊಗ್ಗದ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿಗೆ ನಿರ್ಮಿಸುತ್ತಿರುವ ಹಸಿರು ಮಕ್ಕಿ ಸೇತುವೆ ನಿಧಾನಗತಿಯಲ್ಲಿ ಕಾಮಗಾರಿ ನಡೀತಾ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತಾಗಿ ಒಂದು ವರದಿ ಎಲ್ಲಿದೆ ನೋಡಿ. ನಾನೀಗಿರುವಂತ ಸ್ಥಳ ಏನಿದೆ ಆ ಹಸಿರು ಮಕ್ಕಿ ಏನು ಸೇತುವೆ ನಿರ್ಮಾಣ ಆಗ್ತಿದೆ ಆ ಸ್ಥಳದ ಬಳಿ ಇದ್ದೇನೆ. ಸುಮಾರು 115 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಆದಂತಹ ಸೇತುವೆ ಈಗ 125 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ. ಸುಮಾರು 8 ವರ್ಷಗಳಿಂದ ತುಂಬಾ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಈ ಕಾಮಗಾರಿ ಸಾಗ್ತಾ ಇರುವಂತದ್ದು. ಶಿವಮೊಗ್ಗ ಸೇರಿದಂತೆ ಕೊಲ್ಲೂರು ಭಾಗ ಆಗಿರಬಹುದು, ಜೊತೆಗೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಜಿಲ್ಲೆಗಳಿಗೆ ಈ ಸಂಪರ್ಕ ಸೇತುವೆ ಆಗಿತ್ತು. ಭಟ್ಕಳ ಹೋಗಕ್ಕೆ, ಜೊತೆಗೆ ಉತ್ತರ ಕನ್ನಡ ಭಾಗಕ್ಕೂ ಈ ಸೇತುವೆ ಸಾಕಷ್ಟು ಅನುಕೂಲವಾಗುವಂತದ್ದು. ಆದ್ರೆ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ, ಜೊತೆಗೆ ರಾಜಕೀಯ ನಾಯಕರ ಕೆಸರಾಟದ ಮಧ್ಯೆ ಈ ಸೇತುವೆ ಆಮಗತಿಯಲ್ಲಿ ಸಾಗ್ತಾ ಹೋಗ್ತಿರುವಂತದ್ದು ಎನ್ನುವ ನಿಟ್ಟಿನಲ್ಲಿ ಈ ಭಾಗದ ಜನರು ಪ್ರತಿ ವರ್ಷವೂ ಬೇಡಿಕೆಯನ್ನ ಇಡ್ತಾರೆ. ಹಾಗಾಗಿ ತ್ವರಿತಗತಿಯಲ್ಲಿ ಹಸಿರುಮಕ್ಕಿ ಸೇತುವೆಯನ್ನ ಮುಗಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗ್ಲಿ, ಈ ಭಾಗದ ಅನೇಕ ದಿನದ ಬೇಡಿಕೆಯನ್ನ ಈಡೇರಿಸಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾ ನಾಯಕ್, ರಿಪಬ್ಲಿಕ್ ಕನ್ನಡ. ಶಿವಮೊಗ್ಗದ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿಗೆ ನಿರ್ಮಿಸುತ್ತಿರುವ ಹಸಿರು ಮಕ್ಕಿ ಸೇತುವೆ ನಿಧಾನಗತಿಯಲ್ಲಿ ಕಾಮಗಾರಿ ನಡೀತಾ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತಾಗಿ ಒಂದು ವರದಿ ಎಲ್ಲಿದೆ ನೋಡಿ. ನಾನೀಗಿರುವಂತ ಸ್ಥಳ ಏನಿದೆ ಆ ಹಸಿರು ಮಕ್ಕಿ ಏನು ಸೇತುವೆ ನಿರ್ಮಾಣ ಆಗ್ತಿದೆ ಆ ಸ್ಥಳದ ಬಳಿ ಇದ್ದೇನೆ. ಸುಮಾರು 115 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಆದಂತಹ ಸೇತುವೆ ಈಗ 125 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ. ಸುಮಾರು 8 ವರ್ಷಗಳಿಂದ ತುಂಬಾ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಈ ಕಾಮಗಾರಿ ಸಾಗ್ತಾ ಇರುವಂತದ್ದು. ಶಿವಮೊಗ್ಗ ಸೇರಿದಂತೆ ಕೊಲ್ಲೂರು ಭಾಗ ಆಗಿರಬಹುದು, ಜೊತೆಗೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಜಿಲ್ಲೆಗಳಿಗೆ ಈ ಸಂಪರ್ಕ ಸೇತುವೆ ಆಗಿತ್ತು. ಭಟ್ಕಳ ಹೋಗಕ್ಕೆ, ಜೊತೆಗೆ ಉತ್ತರ ಕನ್ನಡ ಭಾಗಕ್ಕೂ ಈ ಸೇತುವೆ ಸಾಕಷ್ಟು ಅನುಕೂಲವಾಗುವಂತದ್ದು. ಆದ್ರೆ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ, ಜೊತೆಗೆ ರಾಜಕೀಯ ನಾಯಕರ ಕೆಸರಾಟದ
ಮಧ್ಯೆ ಈ ಸೇತುವೆ ಆಮಗತಿಯಲ್ಲಿ ಸಾಗ್ತಾ ಹೋಗ್ತಿರುವಂತದ್ದು ಎನ್ನುವ ನಿಟ್ಟಿನಲ್ಲಿ ಈ ಭಾಗದ ಜನರು ಪ್ರತಿ ವರ್ಷವೂ ಬೇಡಿಕೆಯನ್ನ ಇಡ್ತಾರೆ. ಹಾಗಾಗಿ ತ್ವರಿತಗತಿಯಲ್ಲಿ ಹಸಿರುಮಕ್ಕಿ ಸೇತುವೆಯನ್ನ ಮುಗಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗ್ಲಿ, ಈ ಭಾಗದ ಅನೇಕ ದಿನದ ಬೇಡಿಕೆಯನ್ನ ಈಡೇರಿಸಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ. ಶಿವಮೊಗ್ಗದ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿಗೆ ನಿರ್ಮಿಸುತ್ತಿರುವ ಹಸಿರುಮಕ್ಕಿ ಸೇತುವೆ ನಿಧಾನಗತಿಯಲ್ಲಿ ಕಾಮಗಾರಿ ನಡೀತಾ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತಾಗಿ ಒಂದು ವರದಿ ಎಲ್ಲಿದೆ ನೋಡಿ. ನಾನೀಗಿರುವಂತ ಸ್ಥಳ ಏನಿದೆ, ಹಸಿರುಮಕ್ಕಿ ಏನು ಸೇತುವೆ ನಿರ್ಮಾಣ ಆಗ್ತಿದೆ ಆ ಸ್ಥಳದ ಬಳಿ ಇದ್ದೇನೆ. ಸುಮಾರು 115 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಆದಂತಹ ಸೇತುವೆ ಈಗ 125 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ. ಸುಮಾರು 8-10 ವರ್ಷಗಳಿಂದ ತುಂಬಾ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಈ ಕಾಮಗಾರಿ ಸಾಗ್ತಾ ಇರುವಂತದ್ದು. ಶಿವಮೊಗ್ಗ ಸೇರಿದಂತೆ ಕೊಲ್ಲೂರು ಭಾಗ ಆಗಿರಬಹುದು, ಜೊತೆಗೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಜಿಲ್ಲೆಗಳಿಗೆ ಈ ಸಂಪರ್ಕ ಸೇತುವೆ ಆಗಿತ್ತು. ಭಟ್ಕಳ ಹೋಗಕ್ಕೆ, ಜೊತೆಗೆ ಉತ್ತರ ಕನ್ನಡ ಭಾಗಕ್ಕೂ ಈ ಸೇತುವೆ ಸಾಕಷ್ಟು ಅನುಕೂಲವಾಗುವಂತದ್ದು. ಆದರೆ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ, ಜೊತೆಗೆ ರಾಜಕೀಯ ನಾಯಕರ ಕೆಸರಾಟದ ಮಧ್ಯೆ ಈ ಸೇತುವೆ ಆಮಗತಿಯಲ್ಲಿ ಸಾಗ್ತಾ ಹೋಗ್ತಿರುವಂತದ್ದು ಎನ್ನುವ ನಿಟ್ಟಿನಲ್ಲಿ ಈ ಭಾಗದ ಜನರು ಪ್ರತಿ ವರ್ಷವೂ ಬೇಡಿಕೆಯನ್ನ ಇಡ್ತಾರೆ. ಹಾಗಾಗಿ ತ್ವರಿತಗತಿಯಲ್ಲಿ ಹಸಿರುಮಕ್ಕಿ ಸೇತುವೆಯನ್ನ ಮುಗಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗ್ಲಿ, ಈ ಭಾಗದ ಅನೇಕ ದಿನದ ಬೇಡಿಕೆಯನ್ನ ಈಡೇರಿಸಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ. ಶಿವಮೊಗ್ಗದ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿಗೆ ನಿರ್ಮಿಸುತ್ತಿರುವ ಹಸಿರುಮಕ್ಕಿ ಸೇತುವೆ ನಿಧಾನಗತಿಯಲ್ಲಿ ಕಾಮಗಾರಿ ನಡೀತಾ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತಾಗಿ ಒಂದು ವರದಿ ಎಲ್ಲಿದೆ ನೋಡಿ. ನಾನೀಗಿರುವಂತ ಸ್ಥಳ ಏನಿದೆ, ಹಸಿರುಮಕ್ಕಿ ಏನು ಸೇತುವೆ ನಿರ್ಮಾಣ ಆಗ್ತಿದೆ ಆ ಸ್ಥಳದ ಬಳಿ ಇದ್ದೇನೆ. ಸುಮಾರು 115 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಆದಂತಹ ಸೇತುವೆ ಈಗ 125 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ. ಸುಮಾರು 8-10 ವರ್ಷಗಳಿಂದ ತುಂಬಾ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಈ ಕಾಮಗಾರಿ ಸಾಗ್ತಾ ಇರುವಂತದ್ದು. ಶಿವಮೊಗ್ಗ ಸೇರಿದಂತೆ ಕೊಲ್ಲೂರು ಭಾಗ ಆಗಿರಬಹುದು, ಜೊತೆಗೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಜಿಲ್ಲೆಗಳಿಗೆ ಈ ಸಂಪರ್ಕ ಸೇತುವೆ ಆಗಿತ್ತು. ಭಟ್ಕಳ ಹೋಗಕ್ಕೆ, ಜೊತೆಗೆ ಉತ್ತರ ಕನ್ನಡ ಭಾಗಕ್ಕೂ ಈ ಸೇತುವೆ ಸಾಕಷ್ಟು ಅನುಕೂಲವಾಗುವಂತದ್ದು. ಆದರೆ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ, ಜೊತೆಗೆ ರಾಜಕೀಯ ನಾಯಕರ ಕೆಸರಾಟದ ಮಧ್ಯೆ ಈ ಸೇತುವೆ ಆಮಗತಿಯಲ್ಲಿ ಸಾಗ್ತಾ ಹೋಗ್ತಿರುವಂತದ್ದು ಎನ್ನುವ ನಿಟ್ಟಿನಲ್ಲಿ ಈ ಭಾಗದ ಜನರು ಪ್ರತಿ ವರ್ಷವೂ ಬೇಡಿಕೆಯನ್ನ ಇಡ್ತಾರೆ. ಹಾಗಾಗಿ ತ್ವರಿತಗತಿಯಲ್ಲಿ ಹಸಿರುಮಕ್ಕಿ ಸೇತುವೆಯನ್ನ ಮುಗಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗ್ಲಿ, ಈ ಭಾಗದ ಅನೇಕ ದಿನದ ಬೇಡಿಕೆಯನ್ನ ಈಡೇರಿಸಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ. ಶಿವಮೊಗ್ಗದ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿಗೆ ನಿರ್ಮಿಸುತ್ತಿರುವ ಹಸಿರುಮಕ್ಕಿ ಸೇತುವೆ ನಿಧಾನಗತಿಯಲ್ಲಿ ಕಾಮಗಾರಿ ನಡೀತಾ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ಕುರಿತಾಗಿ ಒಂದು ವರದಿ ಎಲ್ಲಿದೆ ನೋಡಿ. ನಾನೀಗಿರುವಂತ ಸ್ಥಳ ಏನಿದೆ, ಹಸಿರುಮಕ್ಕಿ ಏನು ಸೇತುವೆ ನಿರ್ಮಾಣ ಆಗ್ತಿದೆ ಆ ಸ್ಥಳದ ಬಳಿ ಇದ್ದೇನೆ. ಸುಮಾರು 115 ಕೋಟಿ ವೆಚ್ಚದಲ್ಲಿ ಪ್ರಾರಂಭ ಆದಂತಹ ಸೇತುವೆ ಈಗ 125 ಕೋಟಿ ರು ವೆಚ್ಚದಲ್ಲಿ ನಿರ್ಮಾಣ ಆಗ್ತಿದೆ. ಸುಮಾರು 8-10 ವರ್ಷಗಳಿಂದ ತುಂಬಾ ನಿಧಾನಗತಿಯಲ್ಲಿ ಆಮೆಗತಿಯಲ್ಲಿ ಈ ಕಾಮಗಾರಿ ಸಾಗ್ತಾ ಇರುವಂತದ್ದು. ಶಿವಮೊಗ್ಗ ಸೇರಿದಂತೆ ಕೊಲ್ಲೂರು ಭಾಗ ಆಗಿರಬಹುದು, ಜೊತೆಗೆ ಮಂಗಳೂರು, ದಕ್ಷಿಣ ಕನ್ನಡ ಜಿಲ್ಲೆಯ ಅನೇಕ ಜಿಲ್ಲೆಗಳಿಗೆ ಈ ಸಂಪರ್ಕ ಸೇತುವೆ ಆಗಿತ್ತು. ಭಟ್ಕಳ ಹೋಗಕ್ಕೆ, ಜೊತೆಗೆ ಉತ್ತರ ಕನ್ನಡ ಭಾಗಕ್ಕೂ ಈ ಸೇತುವೆ ಸಾಕಷ್ಟು ಅನುಕೂಲವಾಗುವಂತದ್ದು. ಆದರೆ ರಾಜಕಾರಣಿಗಳ ಇಚ್ಛಾಶಕ್ತಿಯ ಕೊರತೆ, ಜೊತೆಗೆ ರಾಜಕೀಯ ನಾಯಕರ ಕೆಸರಾಟದ ಮಧ್ಯೆ ಈ ಸೇತುವೆ ಆಮಗತಿಯಲ್ಲಿ ಸಾಗ್ತಾ ಹೋಗ್ತಿರುವಂತದ್ದು ಎನ್ನುವ ನಿಟ್ಟಿನಲ್ಲಿ ಈ ಭಾಗದ ಜನರು ಪ್ರತಿ ವರ್ಷವೂ ಬೇಡಿಕೆಯನ್ನ ಇಡ್ತಾರೆ. ಹಾಗಾಗಿ ತ್ವರಿತಗತಿಯಲ್ಲಿ ಹಸಿರುಮಕ್ಕಿ ಸೇತುವೆಯನ್ನ ಮುಗಿಸೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗ್ಲಿ, ಈ ಭಾಗದ ಅನೇಕ ದಿನದ ಬೇಡಿಕೆಯನ್ನ ಈಡೇರಿಸಲಿ ಅನ್ನುವಂಥದ್ದೇ ನಮ್ಮ ಆಗ್ರಹ. ಕ್ಯಾಮರಾ ಪರ್ಸನ್ ಚಿರಾಗ್ ಜೊತೆ ಭೀಮಾನಾಯಕ ರಿಪಬ್ಲಿಕ್ ಕನ್ನಡ.